ಉಡುಪಿಯಲ್ಲಿ ನಿನ್ನೆಯಷ್ಟೇ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಬೆಳಕಿಗೆ ಬಂದಿತ್ತು. 70 ಲಕ್ಷ ರೂಪಾಯಿ ಪಾಲುದಾರಿಕೆಗೆ ಅಂತ ಹೇಳಿ ಕೊಟ್ಟಂತ ಹಣವನ್ನ ವಾಪಸ್ ಕೇಳಿದಂತ ಉದ್ಯಮಿಗೆ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದಂತ ಆರೋಪ ಕೇಳಿಬಂದಿತ್ತು. ಆ ಉದ್ಯಮಿ ಕೊಟ್ಟಂತ ಕಂಪ್ಲೇಂಟ್ನ ಆಧಾರದಲ್ಲಿ ಝೀನತ್ ಎಂಬಾಕೆಯ ಬಂಧನ ಆಗಿದೆ. ಈಗ ಇದೇ ಝೀನತ್ಳ ಇತಿಹಾಸ ಬೆಳಕಿಗೆ ಬರ್ತಾ ಇದೆ. ಈಕೆಯ ವಿರುದ್ಧ ಒಟ್ಟು 8 ಪ್ರಕರಣಗಳಿದ್ದಾವೆ. 7 ಚೆಕ್ ಬೌನ್ಸ್, 1 ಚೀಟಿಂಗ್ ಕೇಸ್ ಕೂಡ ಝೀನತ್ ವಿರುದ್ಧ ದಾಖಲಾಗಿದೆ. ತನಿಖೆಯ ಸಂದರ್ಭದಲ್ಲಿ ಹಲವರ ಅಶ್ಲೀಲ ವಿಡಿಯೋಗಳು ಕೂಡ ಪತ್ತೆಯಾಗಿದ್ದಾವೆ. ಅದರಲ್ಲಿ ಕೆಲವರನ್ನ ಕರೆಸಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಹನಿ ವಂಚಕಿ ಝೀನತ್ ಸದ್ಯ 5 ದಿನಗಳ ಕಾಲ ಪೊಲೀಸರ ಕಸ್ಟಡಿಯಲ್ಲಿದ್ದಾಳೆ. ನಿನ್ನೆ ಬೆಳಕಿಗೆ ಬಂದಂತಹ ಪ್ರಕರಣ ಇದು. ಉಡುಪಿಯ ಉದ್ಯಮಿಯೊಬ್ಬರು ಕೊಟ್ಟಂತಹ ಕಂಪ್ಲೇಂಟ್ನ ಆಧರಿಸಿ ಝೀನತ್ಳನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಆತ ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಏನಿತ್ತು ಅಂದ್ರೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋಕೆ ಅಂತ ಹೇಳಿ 70 ಲಕ್ಷ ನನ್ನ ಕೈಲಿ ಹೂಡಿಕೆ ಮಾಡಿಸ್ಕೊಂಡು ನಾನು ಆ ಹಣವನ್ನ ವಾಪಸ್ ಕೇಳಿದಂತಹ ಟೈಮ್ನಲ್ಲಿ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅನ್ನೋದು ಅವರು ಮಾಡಿದಂತಹ ಆರೋಪ ಆಗಿತ್ತು. ಆ ಕಂಪ್ಲೇಂಟ್ ನ ಆಧರಿಸಿ ಈಕೆಯನ್ನ ಅರೆಸ್ಟ್ ಮಾಡಲಾಗಿದೆ. 5 ದಿನ ಪೊಲೀಸರು ಕೋರ್ಟ್ ಮೂಲಕ ಈಕೆಯನ್ನ ಕಸ್ಟಡಿಗೂ ಪಡ್ಕೊಂಡಿದ್ದಾರೆ. ವಿಚಾರಣೆಯೂ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಈಕೆಯ ವಿರುದ್ಧ ಒಂದಲ್ಲ ಎರಡಲ್ಲ ಒಟ್ಟು 5 ಪ್ರಕರಣಗಳು, 8 ಪ್ರಕರಣಗಳಿರುವುದು ಸದ್ಯ ಬೆಳಕಿಗೆ ಬರ್ತಾ ಇದೆ. 7 ಚೆಕ್ ಬೌನ್ಸ್ ಪ್ರಕರಣಗಳು ಹಾಗೆ 1 ಚೀಟಿಂಗ್ ಪ್ರಕರಣ ಇದೇ ಝೀನತ್ ವಿರುದ್ಧ ದಾಖಲಾಗಿದೆ. ಮಣಿಪಾಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 1 ವಂಚನೆ ಕೇಸ್ ದಾಖಲಾಗಿತ್ತು. ತನಿಖೆಯ ಸಂದರ್ಭದಲ್ಲಿ ಪೊಲೀಸರ ಕೈ ಸೇರಿರೋದು ಹಲವರ ಅಶ್ಲೀಲ ವಿಡಿಯೋಗಳು. ನಿನ್ನೆಯೂ ಕೂಡ ಈ ಆರೋಪ ಕೇಳಿಬಂದಿತ್ತು. ಪೊಲೀಸರು ಹೋಗಿ ಈಕೆಯ ಕಚೇರಿಯನ್ನೆಲ್ಲ ತಲಾಶ್ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಉದ್ಯಮಿಗಳ ಅಂದ್ರೆ ಮಾಡ್ತಾ ಇದ್ದಿದ್ದೇ ಈ ಕೆಲಸ, ಖೆಡ್ಡ ತೋಡ್ತಾ ಇದ್ದಿದ್ದೇ ಉದ್ಯಮಿಗಳಿಗೆ. ಹಲವರ ಖಾಸಗಿ ವಿಡಿಯೋಗಳು ಲಭ್ಯವಾಗಿದ್ದಾವೆ, ಪೆನ್ ಡ್ರೈವ್ ಲಭ್ಯವಾಗಿದ್ದಾವೆ ಎನ್ನುವಂತಹ ಮಾಹಿತಿ ಇತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇವತ್ತು ಕೂಡ ಲಭ್ಯ ಆಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಆ ವಿಡಿಯೋದಲ್ಲಿರುವಂತಹ ಕೆಲವರನ್ನ ಕರೆಸಿ ಈಗಾಗಲೇ ವಿಚಾರಣೆ ಕೂಡ ಮಾಡಿದ್ದಾರೆ. ಉಡುಪಿ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ CR ನಂಬರ್ 79/2026 ಎಂಬ ಪ್ರಕರಣ ಝೀನತ್ ಇಬ್ರಾಹಿಂ ಎಂಬ ಮಹಿಳೆ ಮೇಲೆ ದಾಖಲಾಗಿದೆ. ಅವರ ಕ್ರಿಮಿನಲ್ ಹಿನ್ನೆಲೆ ಮತ್ತೆ ಚೆಕ್ ಮಾಡಿದಾಗ ಅವರ ಮೇಲೆ 6 ರಿಂದ 7 ಚೆಕ್ ಬೌನ್ಸ್ ಕೇಸ್ಗಳಿದೆ. ಅದಲ್ಲದೆ ಮಣಿಪಾಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೀಟಿಂಗ್ ಕೇಸ್ ಮುಂಚೆ ರಿಜಿಸ್ಟರ್ ಆಗಿರೋದಿದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡುಬಂದಿದೆ. ಈ ಕಂಪ್ಲೇಂಟ್ದು ಸಾರಾಂಶ ಏನಂತ ಹೇಳಿದರೆ, ಈ ಕಂಪ್ಲೇನೆಂಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಹೂಡಿಕೆಗೋಸ್ಕರ ಅಂತ ಹೇಳಿ ಈ ಮಹಿಳೆಗೆ 70 ಲಕ್ಷ ಕೊಟ್ಟಿದ್ದಾರೆ. ಅದಾದಮೇಲೆ ಆ ದುಡ್ಡನ್ನು ವಾಪಸ್ ಕೇಳಕ್ಕೆ ಹೋಗಿದ್ದಾಗ ಈ ಕಂಪ್ಲೇನೆಂಟ್ ಒಟ್ಟಿಗೆ ಇರುವಂಥ ಖಾಸಗಿ ವಿಡಿಯೋ ಇದೆ ಅಂತಲೂ ಅದನ್ನು ಪಬ್ಲಿಕ್ ಮಾಡ್ತೀವಿ ಅಂತ ಥ್ರೆಟನ್ ಮಾಡಿದ್ದಾರೆ ಅಂತ. ಅದಲ್ಲದೆ ಆ ವ್ಯಕ್ತಿ ಮೇಲೆ ಸುಳ್ಳು ರೇಪ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಈ ಮಹಿಳೆ ಹೇಳಿದ್ದಾರೆ ಅಂತ. ಅದೇ ರೀತಿ ಬೇರೆ ಕೆಲವೊಂದು ವ್ಯಕ್ತಿಗಳೊಟ್ಟಿಗೆ ಈ ಥರ ವಿಡಿಯೋಗಳು ಇಟ್ಕೊಂಡು ಇದೇ ರೀತಿ ಹನಿ ಟ್ರಾಪಿಂಗ್ ಮಾಡಿದ್ದಾರೆ, ಅದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಾವು ಝೀನತ್ ಇಬ್ರಾಹಿಮನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ 5 ದಿನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ತನಿಖೆ ಮುಂದುವರಿಯಲಾಗ್ತಿದೆ. ಇದೇ ರೀತಿ ಬೇರೆ ವ್ಯಕ್ತಿಗಳಿಗೆ ಈ ಥರ ಘಟನೆ ಇದೆ ಮಹಿಳೆಯಿಂದ ಅಂತಿದ್ದರೆ ಅದು ತನಿಖೆಯಲ್ಲಿ ಕಂಡು ಬಂದರೆ ಆ ವ್ಯಕ್ತಿಗಳನ್ನು ನಾವು ಸಂಪರ್ಕಿಸಿ ಅವರಿಗೆ ಏನಾದರೂ ಸಪ್ರೇಟ್ ಕಂಪ್ಲೇಂಟ್ ಇದ್ದರೆ ಅದರಲ್ಲಿ ಸಪ್ರೇಟ್ ಪ್ರಕರಣ ದಾಖಲು ಮಾಡಿ ಮತ್ತು ತನಿಖೆ ಮುಂದುವರಿಯಲಾಗ್ತದೆ. ಆ ಥರ ವ್ಯಕ್ತಿಗಳಿಗೆ ಯಾರಿಗಾದರೂ ಕಂಪ್ಲೇಂಟ್ ಇದ್ದರೆ ನೀವು ಮುಂದೆ ಬರ್ಬೋದು. ಉಡುಪಿ ಟೌನ್ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ಗೆ ಭೇಟಿ ನೀಡಿ ಆ ಥರ ಕಂಪ್ಲೇಂಟ್ಗಳಿದ್ದರೆ ಕೊಡ್ಬೋದು. ಈಗಾಗಲೇ ನಾವು ಸೀಸ್ ಮಾಡಿರುವಂಥ ಡಿಜಿಟಲ್ ಎವಿಡೆನ್ಸನ್ನು ನಾವು ಅನಲೈಸಿಸ್ ಮಾಡ್ತಾಯಿದ್ದೀವಿ ಮತ್ತು ತನಿಖೆ ಮುಂದುವರಿತಾ ಇದೆ. ಮತ್ತು ಬೇರೆ ಅವ್ರದ್ದು ಪಾತ್ರ ಇದು ಆರ್ಗನೈಸ್ಡ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಬೇರೆ ವ್ಯಕ್ತಿಗಳದ್ದು ಪಾತ್ರ ಇದರಲ್ಲಿ ಇದೆಯಾ ಅಂಥದ್ದನ್ನು ಸಹ ನಮ್ಮ ತನಿಖೆಯಲ್ಲಿ ಸ್ಪಷ್ಟನೆ ತರ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, ಇನ್ನು ಯಾರಾದರೂ ಅನ್ಯಾಯಕ್ಕೊಳಗಾದವರು, ವಂಚನೆಗೊಳಗಾದವರು ಇದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ SPA ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಟ್ ಈಗಾಗಲೇ ಬೆಳಕಿಗೆ ಬಂದಿರುವಂತಹ 8 ಪ್ರಕರಣ, ಆ 8 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಝೀನತ್ ಇಬ್ರಾಹಿಂಳ ಇತಿಹಾಸ ಯಾವ ರೀತಿ ತೆರೆದುಕೊಳ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ಅಂತ ಹೇಳಿ ಪರೀಕ್ಷಿತ್. ವಿದ್ಯಾ, ಈಗ ಏನು ಝೀನತ್ ಮೇಲೆ ಈಗ ಒಂದು ಪ್ರಕರಣ ದಾಖಲಾದ ಬಳಿಕ ತನಿಖೆಯನ್ನ ಕೇಳ್ತಾ ಹೋದಷ್ಟು ಮತ್ತಷ್ಟು ಬಗೆದಷ್ಟು ಮಾಹಿತಿಗಳು ಸಿಗ್ತಾನೆ ಇದೆ. ಸದ್ಯಕ್ಕೆ ಈಗ 7 ಚೆಕ್ ಬೌನ್ಸ್ ಪ್ರಕರಣ, ಒಂದು 8 ಚೀಟಿಂಗ್ ಪ್ರಕರಣ ಅಂದ್ರೆ ವಂಚನೆ ಪ್ರಕರಣ ಹಿಂದೆ ದಾಖಲಾಗಿರೋದು ಕೂಡ ಈಗ ಬೆಳಕಿಗೆ ಬಂದಿರೋದು. ಮುಖ್ಯವಾಗಿ ಈಕೆ ಏನು ಝೀನತ್ ಇಬ್ರಾಹಿಂ ಇದ್ದಾರೆ, ಆಕೆ ಕಳೆದ ಒಂದು ವರ್ಷದಿಂದ ಒಂದು JC ಎಂಬ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರ್ತಾರೆ. ಆನಂತರದಲ್ಲಿ ಆ ಅಧ್ಯಕ್ಷೆಯಾಗಿದ್ದ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಕೆಟ್ಟ ಕೂಡ ಹೊಡೆಯುವಂಥದ್ದು,
ಗೊತ್ತಾಗುವಂಥದ್ದು. ಯಾಕಂದ್ರೆ ಮುಖ್ಯವಾಗಿ JC ಸಂದರ್ಭದಲ್ಲಿ ಬಹಳಷ್ಟು ಉದ್ಯಮಿಗಳ ಪರಿಚಯ ಆಗುತ್ತೆ ಮತ್ತು ಹಲವು ಕಾಂಗ್ರೆಸ್ ಮುಖಂಡರು ಹಾಗಾದ್ರೆ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಬಹಳಷ್ಟು ಆಕ್ಟಿವ್ ಆಗಿದೆ ಹಿನ್ನೆಲೆಯಲ್ಲಿ ಬಹಳಷ್ಟು ಕಾಂಗ್ರೆಸ್ ಮುಖಂಡರು ಅದರಲ್ಲೂ ಮುಖ್ಯವಾಗಿ ಉದ್ಯಮಿಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ಆಕೆ ಪರಿಚಯ ಆಗ್ತಾರೆ. ಅದರಲ್ಲಿ ಅವರನ್ನ JC ಎಂಬ ಒಂದು ಸಂಸ್ಥೆಯ ಏನು ಪದಗ್ರಹಣ ಸಮಾರಂಭ ಇರ್ಬೋದು ಬಹಳಷ್ಟು ಕಾರ್ಯಕ್ರಮಗಳಿಗೆ ಆಹ್ವಾನ ಕೂಡ ಮಾಡ್ತಾರೆ. ತದನಂತರದಲ್ಲಿ ಅವರ ಜೊತೆ ಸ್ನೇಹವನ್ನು ಬೆಳೆಸಿ ನಂತರದಲ್ಲಿ ಅವರನ್ನ ಬಹಳಷ್ಟು ಏನು ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡುವ ನೆಪದಲ್ಲಿ ಹಾಗೂ ಹಲವು ಹೂಡಿಕೆ ಮಾಡುವಂತಹ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಪರಿಚಯ ಬೆಳೆಸಿಕೊಂಡ ನಂತರದಲ್ಲಿ ಅವರಿಂದ ಹಣವನ್ನು ಪಡೆದುಕೊಂಡ ನಂತರದಲ್ಲಿ ಏನು ವಂಚನೆ ಮಾಡುವಂಥದ್ದು ಬಹಳಷ್ಟು ನಡೀತಾ ಇರುವಂಥದ್ದು. ಆ ನಂತರದಲ್ಲಿ ಅವರು ಯಾವಾಗ ಹಣವನ್ನು ಕೇಳ್ತಾರೆ ಅನಂತರದಲ್ಲಿ ಖಾಸಗಿ ವಿಡಿಯೋ ಇದೆ ಅನ್ನೋ ನಿಟ್ಟಿನಲ್ಲಿ ಬೆದರಿಕೆ ಹಾಕುವಂಥದ್ದು ಮತ್ತು ಯಾವುದೇ ವೇದಿಕೆ ಹೋದ್ರೂ ಕೂಡ ಯಾವ ಉದ್ಯಮಿ ಹಣವಂತ ಇಂದ ಗೊತ್ತಾದ ಕೂಡಲೇ ಅವರ ಮೈಕೈ ಉಜ್ಜಿ ಅವರನ್ನ ಸ್ನೇಹ ಮಾಡುವಂಥದ್ದು, ಅವರನ್ನ ಕೆಡ್ಡಾಗಿ ಬೆಳೆಸುವಂಥದ್ದು, ಸ್ನೇಹಕ್ಕೆ ಬೆಳೆಸಿ ನಂತರದಲ್ಲಿ ಅವರನ್ನ ಏನು ತನ್ನ ವೈಯಕ್ತಿಕ ಜಾಗಕ್ಕೆ ಕರೆಸಿ ನಂತರದಲ್ಲಿ ಈ ರೀತಿಯ ಚಟುವಟಿಕೆಗಳಿಗೆ ಅವರು ಬಳಸ್ತಾ ಇರುವುದು ಬಹಳಷ್ಟು ಈಗ ಬೆಳಕಿಗೆ ಬರ್ತಾ ಇರೋದು. ಈಗಾಗಲೇ ಬಹಳಷ್ಟು ಉದ್ಯಮಿಗಳನ್ನ ಕರೆಸಿ ಈಗ ಏನು ವಿಚಾರಣೆ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಪೆನ್ ಡ್ರೈವ್ ನಲ್ಲಿ ಏನು ವಿಡಿಯೋ ಸಿಕ್ಕಿದೆ ಅವರನ್ನೆಲ್ಲ ಕರೆಸಿ ಯಾವ ರೀತಿ ಸಂಪರ್ಕ ಆಗಿದೆ ಮತ್ತು ಅವರ ಪರಿಚಯ ಹೇಗಾಯ್ತು, ಯಾವ ರೀತಿ ಎಲ್ಲೆಲ್ಲಿ ಭೇಟಿಯಾಗಿದ್ವಿ, ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಲ್ಲಿ ಈಗ ಅವರನ್ನು ವಿಚಾರಣೆ ಕೂಡ ಮಾಡಿ ಕಳಿಸಲಾಗ್ತಾ ಇದೆ. ಸದ್ಯ ಇನ್ನಷ್ಟು ಮಂದಿ ಏನಾದರೂ ಬ್ಲಾಕ್ ಮೇಲ್ಗೆ ಒಳಗಾಗಿದ್ದಲ್ಲಿ ಅವರು ಬಂದು ದೂರನ್ನು ನೀಡಬಹುದು ಅನ್ನೋ ನಿಟ್ಟಿನಲ್ಲಿ SP ಅವರು ಈಗಾಗಲೇ ಮನವಿ ಮಾಡಿದ್ದಾರೆ. ಬಹಳಷ್ಟು ಏನು JC ಸಂಸ್ಥೆಯಲ್ಲಿ ಈ ಹಿಂದೆ ಅವರ ಜೊತೆ ವರ್ಕ್ ಮಾಡಿದಂತಹ ಬಹಳಷ್ಟು ಏನು ಕಾಪು ಹಾಗೂ ಉಡುಪಿಯ ನಿವಾಸಿಗಳು ಏನಿದ್ದಾರೆ JC ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತ ಅವರೆಲ್ಲ ಈಗ ಬೆಚ್ಚಿ ಬೀಳಿದಿರುವಂಥದ್ದು. ಯಾಕಂದ್ರೆ ನಮ್ಮ ಜೊತೆ ಕೆಲಸ ಮಾಡಿದಂತ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತ ಈಗ ಈ ರೀತಿಯ ಚಿತ್ರಣ ಈಗ ಬೆಳಕಿಗೆ ಬಂದಿರೋದು ಬಹಳಷ್ಟು ಅಚ್ಚರಿ ಮೂಡಿಸಿರುವಂಥದ್ದು. ಸದ್ಯ JCನಲ್ಲಿ ಇದ್ದ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಕೆಟ್ಟಾಗಿ ಬಿಡಿಸಿರುವಂಥದ್ದು. ಈಗ ಮತ್ತಷ್ಟು ಏನು ಇಂಥ ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ.